ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ಖಾಸಗಿ ಸಹಭಾಗಿತ್ವದ PPP ಅಡಿಯ ಮೆಡಿಕಲ್ ಕಾಲೇಜ್ ಬೇಡ ಅಂಥೇಳಿ ಕಳೆದ 85 ದಿನಗಳಿಂದ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇತ್ತು. ಇದು ಕೇವಲ ಹೋರಾಟಕ್ಕೆ ಸೀಮಿತವಾಗಿತ್ತು. ಅದಕ್ಕೆ ಸರ್ಕಾರ ಮತ್ತು ಹೋರಾಟಗಾರರ ಮಧ್ಯೆ ಒಂದು ರೀತಿ ಸಂಘರ್ಷ ಇತ್ತು. ಆದರೆ ಕಳೆದ 2 ದಿನಗಳ ಹಿಂದೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟಗಾರರು ಸಚಿವ ಶಿವಾನಂದ ಪಾಟೀಲ್ ಅವರ ಕಡೆಯಿಂದ ಹಣ ತಗೊಳ್ತಾರೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಹೋರಾಟಗಾರರು ಮತ್ತು ಸಚಿವರ ಬೆಂಬಲಿಗರು ಅಥವಾ ಸಚಿವರ ಆಪ್ತರಿರುವಂಥವ್ರ ಜೊತೆಗೆ ಯತ್ನಾಳ್ ಅವರು ಈ ಕಡೆಯಿಂದ ಒಂದು ರೀತಿಯಿಂದ ವಾಗ್ವಾದ ಶುರುವಾಗಿರುವಂಥದ್ದು. ಯತ್ನಾಳ್ ಅವರು ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಹೇಳಿರುವಂಥದ್ದು, ಆ ಹೋರಾಟವನ್ನು ನಾನು ಬೆಂಬಲಿಸ್ತೇನೆ, ಜೊತೆಗೆ ನಾನೇ ಮೊದಲು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೆ. ಜೊತೆಗೆ ಅಧಿವೇಶನದಲ್ಲಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಆದರೆ ಸರ್ಕಾರ PPP ಮಾದರಿಯ ಮೆಡಿಕಲ್ ಕಾಲೇಜನ್ನು ಕೊಡ್ತೀನಿ ಅಂತಂದಾಗ ನಾನು 500 ಕೋಟಿ ಇನ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಅಷ್ಟು ಬಿಟ್ಟರೆ ಈಗಲೂ ನಾನು ಮೆಡಿಕಲ್ ಕಾಲೇಜ್ ಬರುತ್ತೆ ಅಂದರು, ನಾನು ಅದಕ್ಕೆ ಬದ್ಧ ಅನ್ನೋ ರೀತಿ ಹೇಳಿದರು. ಅದನ್ನು ಹೇಳುವಾಗ ಇನ್ನೊಂದು ಮಾತು ಹೇಳಿದರು, ಈ ಹೋರಾಟಗಾರರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಾರರು ಸಚಿವ ಶಿವಾನಂದ ಪಾಟೀಲ್ ಅವರ ಗಿರಾಕಿಗಳು ಅನ್ನೋ ರೀತಿ ಪದವನ್ನು ಬಳಸಿದ್ದು ಮತ್ತು ಅವರಿಂದ ಹಣ ಪಡಿತಾರೆ ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಯಾರಿಂದ ಹಣ ಪಡೆದೇವೆ ಅನ್ನೋದನ್ನು ಯತ್ನಾಳ್ ಅವರು ಪ್ರೂವ್ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಮಾನನಷ್ಟ ಮೊಕದ್ದಮೆಯನ್ನು ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವಿಚಾರ ಇಲ್ಲಿಗೆ ಮುಗಿತಾ ಇಲ್ಲ, ಅದು ಮುಂದೆ ಹೋಗ್ತಾ ಇರುವಂಥದ್ದು. ಈಗ ಹೋರಾಟಗಾರ ಆರೋಪ ಮಾಡ್ತಾ ಕೊನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ವಿರುದ್ಧ ಕೆಲವರು ಆರೋಪವನ್ನು ಮಾಡಿದ್ರು. MB ಪಾಟೀಲ್ ಅವರು ಯತ್ನಾಳ್ ಅವರಿಗೆ ಹಣವನ್ನು ನೀಡ್ತಾ ಇದ್ದಾರೆ, DK ಶಿವಕುಮಾರ್ ಅವರ ವಿರುದ್ಧ ಮಾತಾಡೋದಕ್ಕೆ ಹಣವನ್ನು ನೀಡ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಹೋರಾಟಗಾರರು ಆರೋಪ ಮಾಡಿದರು. ಹಾಗಾಗಿ ಈ ವಿಚಾರ ಯತ್ನಾಳ್ ಅವರು ಮತ್ತು ಹೋರಾಟಗಾರರ ನಡುವಂಥ ವಿಚಾರ ಇದೀಗ ಶಿವಾನಂದ ಪಾಟೀಲ್ ಅವರು ಮತ್ತು MB ಪಾಟೀಲ್ ಅವರು ಸೇರಿದಂತೆ ಬೇರೆ ಬೇರೆ ಹೆಸರುಗಳು ಅದರಲ್ಲಿ ಇನ್ವಾಲ್ವ್ ಆಗೋದ್ರಿಂದಾಗಿ ಇಡೀ ಗೊಂದಲ ಉಂಟಾಗ್ತಾ ಇರುವಂಥ ಜನರಲ್ಲಿ. ಒಂದು ಕಡೆ ಹೋರಾಟಗಾರರಿಗೆ ಹೋರಾಟವನ್ನು ಮುಂದುವರಿಸಬೇಕಾ, ಅಥವಾ ಇಲ್ಲಿ ಯತ್ನಾಳ್ ಅವರ ಆರೋಪಕ್ಕೆ ಉತ್ತರ ಕೊಡಬೇಕು, ಅಥವಾ ಬೇರೆ ಬೇರೆ ರೀತಿಯ ಏನು ಅವ್ರ ಮೇಲೆ ಆರೋಪಗಳು ಬಂದು ಅದಕ್ಕೆ ಉತ್ತರ ಕೊಡಬೇಕಾ, ಅಥವಾ ಜನರ ನಂಬಿಕೆಯನ್ನು ಗಳಿಸಬೇಕಾ, ಅಥವಾ ಹೋರಾಟ ಮುಂದುವರಿಸಬೇಕಾ, ಈ ರೀತಿಯ ಕನ್ಫ್ಯೂಷನ್ಗಳು ಹೋರಾಟದಲ್ಲಿ ಉಂಟಾಗಿರುವಂಥದ್ದು. ಅವರು ಹೋರಾಟವಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಹೇಳಿದ್ರು ನಾವು ಹಿಂದೆ ಸರಿಯೋದಿಲ್ಲ ಮತ್ತು ಯಾವ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಅಧಿವೇಶನದಲ್ಲಿ ಘೋಷಣೆ ಮಾಡಿದರೆ ಮಾತ್ರ ನಾವು ಹಿಂದೆ ಸರ್ಕೋದೇವೆ ಅಂತ ಸ್ಪಷ್ಟವಾಗಿ ಕೊಡಿಸಿದ್ದಾರೆ. ಮತ್ತು ಅದಕ್ಕೆ ಬದ್ಧವಾಗಿ ಅದೇ ರೀತಿ ಹೋರಾಟವನ್ನು ಸಹಿತ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಸಚಿವ MB ಪಾಟೀಲ್ ಅವರು ಹೋಗಿ ಮನವಿ ಮಾಡಿದ್ರು, ಅಧಿಕಾರಿಗಳು ಹೋಗಿ ಮನವಿ ಮಾಡಿದ್ರು ಸಹಿತ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನಮ್ದು ಏನು ಬೇಡಿಕೆ ಇಲ್ಲ, ಕೇವಲ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಆದಷ್ಟು ಬೇಗ ಘೋಷಣೆ ಮಾಡಬೇಕು ಅನ್ನೋದು ಅವರು ಸ್ಪಷ್ಟವಾಗಿ ಒಂದೇ ಒಂದು ಬೇಡಿಕೆ. ಆ ಬೇಡಿಕೆಯನ್ನು ನೀವು ಘೋಷಣೆ ಮಾಡಿದರೆ ನಾವು ಕ್ಷಣದಿಂದಲೇ ಹೋರಾಟವನ್ನು ಹಿಂತೆಗೊಳ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಬಳಿ ಸಹಿತ ಹೋದಾಗ ಸಹಿತ ಅವರು ಬೇರೆ ಯಾವುದಕ್ಕೂ ಒತ್ತಡಕ್ಕೆ ಸಹಿತ ಮಾಡಿಲ್ಲ. ಅವರು ನೇರವಾಗಿ ಹೇಳುವಂಥದ್ದು, ನಮಗೆ ಮೆಡಿಕಲ್ ಕಾಲೇಜನ್ನು ನೀವು ಸರ್ಕಾರದಿಂದ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಸಹಿತ ಸ್ವತಃ ಹೋರಾಟಗಾರರು ಮನವಿಯನ್ನು ಮಾಡಿರುವಂಥದ್ದು. ಅಷ್ಟು ಬದ್ಧವಾಗಿ ಅವರು ಹೋರಾಟಕ್ಕೆ ನಿಂತ್ಕೊಂಡಿದ್ದಾರೆ. ಆದರೆ ಯತ್ನಾಳ್ ಅವರು ಆರೋಪ ಮಾಡಿದ ಬಳಿಕ ಅವ್ರ ಮೇಲೆ ಕೆಲವರು, ಅವರಷ್ಟೇ ಅಲ್ಲ ಬೇರೆ ಬೇರೆ ಹೊರಗಿನ ಜನ ಸಹಿತ ಆರೋಪ ಮಾಡಿದ್ರು, ಯತ್ನಾಳ್ ಅವ್ರು ಹೇಳೋದು ನಿಜ ಇದೆಯಾ ಅಥವಾ ಇವರೇ ಹಿಂಗಿದಾರಾ ಏನು ಎತ್ತ ಅಂತೇಳಿ ಈ ರೀತಿ ಅವ್ರ ಮೇಲೆ ಅನುಮಾನ ಬರೋಕ್ಕೆ ಶುರುವಾದವು. ಮತ್ತು ಅವರು ಸಹಿತ ಅದಕ್ಕೆ ಪ್ರತಿಯಾಗಿ ಒಂದು ಪ್ರತಿಕೃತಿ ದಹನ ಸೇರಿದಂತೆ ಯತ್ನಾಳ್ ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ರು. ಅಷ್ಟು ಬಿಟ್ಟರೆ ಮತ್ತೆ ಮುಂದೆ ಅದು ಯಾವುದೇ ರೀತಿ ಇದು ಆಗಲಿಲ್ಲ. ಆದರೆ ಅದರ ನಡುವೆನೇ ಹೋರಾಟಗಾರರು ಕೆಲವರು MB ಪಾಟೀಲ್ ಅವರ ಹೆಸರನ್ನು ಇದರಲ್ಲಿ ತಳಕ್ಕೆ ಹಾಕಿರುವಂಥದ್ದು ಒಂದು ರೀತಿ ವಿವಾದಕ್ಕೆ ಮತ್ತೆ ಕಾರಣ ಆಗ್ತಿರುವಂಥದ್ದು. ಅಂದರೆ ಇದು ತ್ರಿಯಾಂಗಲಲ್ಲಿ ಒಂದು ಕೇವಲ ಹೋರಾಟಗಾರರು ಮತ್ತು ಯತ್ನಾಳ್ ಅವ್ರ ನಡುವೆ ಇರುವಂತಹ ವಾಗ್ವಾದ ಈಗ MB ಪಾಟೀಲ್ನ ಒಳಗೆ ತೊಗೊಂಡಿದೆ ಅಂತ ಒಂದಾದರೆ, ಮತ್ತು ಇದಕ್ಕೆ ಶಿವಾನಂದ ಪಾಟೀಲ್ ಇದುವರೆಗೂ ಯಾವುದೇ ರೀತಿ ರಿಯಾಕ್ಷನ್ ಕೊಟ್ಟಿಲ್ಲ. ಅಂದರೆ ಯತ್ನಾಳ್ ಅವರು ಏನು ಆರೋಪ ಮಾಡಿದ್ದಾರೆ, ಅವರು ಶಿವಾನಂದ ಪಾಟೀಲ್ ಅವರ ಗಿರಾಕಿ ಇದ್ದಾರೆ ಅಂತೇಳಿ, ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿಲ್ಲ. ಯಾಕಂದರೆ ಅಧಿವೇಶನದಲ್ಲಿರೋ ಕಾರಣದಾಗ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಸದ್ಯಕ್ಕೆ ಜಿಲ್ಲೆಯಲ್ಲಿ ಹೋರಾಟಗಾರರಿಗೆ ಒಂದು ರೀತಿಯಿಂದ ಗೊಂದಲ ಇರುವಂಥದ್ದು, ನಾವು ಹೋರಾಟದಲ್ಲಿ ಮುಂದುವರಿಬೇಕಾ ಅಥವಾ ಇಲ್ಲಿ ಯತ್ನಾಳ್ ಅವರ ಆರೋಪಕ್ಕೆ ಉತ್ತರ ಕೊಡಬೇಕು ಅನ್ನೋ ಗೊಂದಲ ಇರುವಂಥದ್ದು. ಹಾಗಾಗಿನೇ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಅದಕ್ಕೆ ಕಾಲವೇ ಉತ್ತರಿಸುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.